ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಹೊಳೆ ನರಸೀಪುರದ ರೇವಣ್ಣ ಅವರ ನಿವಾಸದ ಬಳಿ ಜನಸ್ತೋಮ ಕಂಡು ಬರ್ತಾ ಇದೆ. ಇನ್ಫ್ಯಾಕ್ಟ್ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಚೆನ್ನಮ್ಮ ಅವರಂತಹ ಆದರ್ಶಪ್ರಾಯ ಹೆಣ್ಣು ಮಗಳ ಅಂತಿಮ ನಮನವನ್ನ ನಾವು ಮಾಡಬೇಕು ಅಂತ ಬರ್ತಾ ಇರೋ ಸಂಖ್ಯೆ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಪೊಲೀಸರು ಜನರನ್ನ ನಿಯಂತ್ರಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಬಿಕಾಸ್ ಕೇವಲ ಹೊಳೆ ನರಸೀಪುರದಿಂದ ಮಾತ್ರ ಜನ ಬರ್ತಾ ಇಲ್ಲ, ಅಕ್ಕಪಕ್ಕದ ಜಿಲ್ಲೆಯ ಜನ ಕೂಡ ನಮ್ಮೂರಿನ ಹೆಣ್ಣು ಮಗಳು, ನಮ್ಮ ಊರಿನ ನಂದಾದೀಪ, ಆಕೆಯನ್ನು ನೋಡಬೇಕು ಅಂತ ಬರ್ತಾ ಇದ್ದಾರೆ. ಸೊ ಎಲ್ಲ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಪೊಲೀಸರಿಗೂ ದೊಡ್ಡ ಸವಾಲಿದೆ. ಎಲ್ಲರನ್ನೂ ಬರೋದಕ್ಕೆ ಬಿಟ್ಟರೆ ಅಂದ್ಕೊಂಡ ಟೈಮಿಗೆ ಮತ್ತೆ ಕುಟುಂಬಸ್ಥರಿಗೆ ಧಾರ್ಮಿಕ ವಿಧಿವಿಧಾನ ನೆರವೇರಿಸೋದಕ್ಕಾಗಲ್ಲ. ಬರೋಕ್ಕೆ ಬಿಡಲಿಲ್ಲ ಅಂದರೆ ಜನರ ಸಿಟ್ಟು. ಹೀಗಾಗಿ ಸಂದಿಗ್ಧ ಸ್ಥಿತಿಯಲ್ಲಿರುವ ಪೊಲೀಸರು ಸಾಧ್ಯವಾದಷ್ಟು ನಿಭಾಯಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಅಪಾರ ಅಭಿಮಾನಿ ವರ್ಗ, ದೇವೇಗೌಡರ ಕುಟುಂಬವನ್ನು ಸತತವಾಗಿ ಆಶೀರ್ವಾದಿಸ್ತಾ ಬಂದಂತಹ ಅಭಿಮಾನಿ ವರ್ಗ ನೋಡಲೇಬೇಕು ನಾವು ಅಂತ ಹೇಳಿ ಅಂತಿಮ ನಮನಕ್ಕೆ ಅವಕಾಶವನ್ನು ಬಯಸಿ ಕಾಯ್ತಾ ಇದ್ದಾರೆ. ಸರತಿ ಸಾಲಲ್ಲಿ ಬಂದು ದರ್ಶನ ಮುಗಿಸಿ ಹೊರಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ದುಃಖ ತಪ್ತ ದೇವೇಗೌಡರ ಕುಟುಂಬವನ್ನು ಸಂತೈಸೋ ಕೆಲಸವನ್ನು ಸಾರ್ವಜನಿಕರು ಕೂಡ ಮಾಡ್ತಾ ಇದ್ದಾರೆ. ನೋವಿನಲ್ಲಿ ನಾವು ಭಾಗಿದಾರರು, ನಿಮ್ಮ ನೋವನ್ನು ತಕ್ಕ ಮಟ್ಟಿಗೆ ನಾವು ಹಂಚಿಕೊಳ್ತೀವಿ ಅನ್ನೋದನ್ನು ಜನ ತೋರಿಸಿಕೊಡ್ತಾ ಇದ್ದಾರೆ. ಹಾಕವ್ರ ಯಾಕೋ ಕ್ಯಾಂಟರ್ ಟೈಪಾಡ್ ಅಂತ ಆಗ್ತಾ ಇದಾರೆ. ಆ ಕಡೆ ಬರೋಣ, ಸರಿ ಟೈಪಾಡ್ ಹಾಕ್ಬಿಟ್ಟು ಬರೋಣ ಬಾ. ನೀನಿಲ್ದ ನಾನೇನ್ ಮಾಡ್ಲಿ ಲೈವ್ ಅದು. ಸಾರ್ವಜನಿಕರ ದೊಡ್ಡ ಸಂಖ್ಯೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ದೊಡ್ಡ ಗೌಡ್ರ ನೋವು, ತೊಳಲಾಟ ಎಲ್ಲವನ್ನ ತೋರಿಸ್ತಾ ಇರುವಂತಹ ಈ ದೃಶ್ಯ. ಪತ್ನಿಯ ಮುಖವನ್ನು ನೋಡ್ತಾ, ಈ ಮುಖದಲ್ಲಿ ಮುಂದೆ ಮುಗುಳ್ನಗೆ ನೋಡೋದಕ್ಕೆ ಸಿಗಲ್ಲ. ಯಾರನ್ನು ಮಾತಾಡ್ಲಿ, ಯಾರನ್ನ ನನ್ನ ಬಗ್ಗೆ ಕಾಳಜಿ ಮಾಡ್ತಾರೆ, ಯಾರ ದೇವರ ಪ್ರಸಾದ ಕೊಡ್ತಾರೆ, ಈ ಥರ ಅನೇಕ ಪ್ರಶ್ನೆಗಳು ಪಾಪ ಅವ್ರಿಗಿರುತ್ತೆ. ಅತಿ ದೊಡ್ಡ ನೋವು ಅವರಿಗೆ ಇಡೀ ಜೀವನದಲ್ಲಿ ಯಾವುದು ಅಂತ ಬಹುಶಃ ಮುಂದಿನ ದಿನಗಳಲ್ಲಿ ಕೇಳಿದ್ರೆ ಅವರು ಇದೇ ದಿನವನ್ನು ಹೇಳಬಹುದು, ಹೇಳ್ತಾರೆ ಕೂಡ. ಪತ್ನಿಯ ಬಗ್ಗೆ ಅವರಿಗೆ ವಿಪರೀತವಾದಂತಹ ಗೌರವ, ಆಕೆಯ ತ್ಯಾಗದ ಕಾರಣಕ್ಕೆ ತನ್ನ ಬದುಕು ಹಸನಾಯಿತು ಅನ್ನುವಂತಹ ಕೃತಜ್ಞತೆಯ ಭಾವನೆ ಕೂಡ ದೇವೇಗೌಡರಿಗೆ. ಪುತ್ರರಂತೂ ಕೇಳಿದ್ದೆಲ್ಲವನ್ನ ಕರುಣಿಸಿದ್ರು ತಾಯಿ ಅನ್ನುವಂತಹ ಭಾವನೆ. ಹೊಳೆ ನರಸೀಪುರದ ಚೆನ್ನಮ್ಮ ವೃತ್ತದ ಬಳಿ ಜನಸ್ತೋಮ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರಿಗೆ ದೊಡ್ಡ ಸಾಹಸದ ರೀತಿ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಪೊಲೀಸರ ಸಂಖ್ಯೆ ಇರೋದೇ ಕೆಲವು, ಬಟ್ ಜನ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರಾಘು. ಈಗ ಹೇಗಿದೆ ಪರಿಸ್ಥಿತಿ, ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಮಮತಾ, ವಿಜುವಲ್ಸ್ ಅನ್ನ ಗಮನಿಸ್ತಾ ಇರಬಹುದು. ಚೆನ್ನಮ್ಮ ವೃತ್ತ ಏನಿದೆ, ನಾನು ಇಲ್ಲೇ ಇದ್ದೇನೆ ಅದರ ಮುಂಭಾಗದಲ್ಲಿ. ಸುಮಾರು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಅವರ ಪಾರ್ಥಿವ ಶರೀರವನ್ನ ಇಟ್ಟಿರುವಂತದ್ದು. ಇಲ್ಲಿಂದಲೇ ಬಂದಂತವರೆಲ್ಲರೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗ್ಬೇಕಿದೆ. ಬಟ್ ಆದ್ರೆ ಇಲ್ಲಿ ಇನ್ನೂ ಕೂಡ ಸಾರ್ವಜನಿಕ ದರ್ಶನ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುವಂತ ಕಾರಣಕ್ಕಾಗಿ, ಪೂಜೆ ಕೈಂಕರ್ಯಗಳು ಮನೆ ಒಳಭಾಗದಲ್ಲಿ ಆಗ್ತಾ ಇರುವಂತ ಕಾರಣಕ್ಕಾಗಿ ದರ್ಶನಕ್ಕಾಗಿ, ಅಂತಿಮ ದರ್ಶನಕ್ಕಾಗಿ ಬಂದಂತವರು ಕಾದು ನಿಲ್ತಾ ಇದ್ದಾರೆ. ಪೊಲೀಸರ ಜೊತೆ ಜಗಳ ಆಡುವಂತದ್ದು ಎಲ್ಲರೂ ಕೂಡ ಆಗ್ತಾ ಇದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಶಾಸಕರು ಇರ್ಬೋದು, ಯಾರೇ ಬಂದ್ರು ಕೂಡ ಅವರನ್ನ ಇಲ್ಲೇ
ನಿಲ್ಲಿಸಿ ಕರ್ಕೊಂಡು ಹೋಗುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇದೆ. ಸೊ ಈ ಕಾರಣಕ್ಕೂ ಕೂಡ ಒಂದಷ್ಟು ನೂಕುನುಗ್ಗಲು ಎಲ್ಲವೂ ಕೂಡ ಆಗ್ತಾ ಇದೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಂತಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗ ಸದ್ಯಕ್ಕೆ ಅಂತಿಮ ದರ್ಶನ ಮುಕ್ತಾಯ ಆಗಿರುವಂಥ ಕಾರಣಕ್ಕಾಗಿ ಇಲ್ಲಿಂದ ನೇರವಾಗಿ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳ ಹರದನಹಳ್ಳಿ ಏನಿದೆ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲೇ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿರುವಂಥ ಕಾರಣಕ್ಕಾಗಿ ಇಲ್ಲಿಂದ ಯಾರಿಗೂ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡಲಾಗ್ತದೆ. ಸೊ ಅದೇ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ಇನ್ನೂ ಕೂಡ ಕ್ರೌಡ್ ನಿಲ್ತಾ ಇರುವಂಥದ್ದು. ಮನೆ ಮೇಲ್ಭಾಗದಲ್ಲಿ, ಬಿಲ್ಡಿಂಗ್ಗಳ ಮೇಲ್ಭಾಗದಲ್ಲಿ, ಫ್ಲೈಓವರ್ನ ಮೇಲ್ಭಾಗದಲ್ಲೂ ಕೂಡ ನಿಂತು ಚೆನ್ನಮ್ಮವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಿಂತಿದ್ದಾರೆ. ಬಟ್ ಯಾರನ್ನೂ ಕೂಡ ಒಳಗಡೆ ಬಿಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ಒಳಭಾಗದಲ್ಲಿ ಈಗಾಗಲೇ ಪೂಜೆ ಕೈಂಕರ್ಯಗಳು ಇನ್ನೂ ಕೂಡ ಆಗ್ತಾ ಇರುವಂಥ ಕಾರಣಕ್ಕಾಗಿ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡು ಎಲ್ಲರನ್ನೂ ಕೂಡ ಇಲ್ಲೇ ತಡೆಯುವಂಥ ಕೆಲಸಗಳಾಗ್ತಾ ಇದೆ. ಗಮನಿಸ್ತಾ ಇದ್ರಿ ವಿಜುವಲ್ಸ್ಗಳನ್ನ. ಈಗಾಗಲೇ ಅನೇಕ ಶಾಸಕರುಗಳಿರ್ಬೋದು, ಪಕ್ಷಾತೀತವಾಗಿ ಎಲ್ಲ ಶಾಸಕರುಗಳಿರ್ಬೋದು ಅಥವಾ ಸರ್ಕಾರದ ಪರವಾಗಿ ಸಚಿವರು ಅನೇಕ ಸಂಖ್ಯೆಯಲ್ಲಿ ಮುಖಂಡರುಗಳು, ಗಣ್ಯರುಗಳು ಬರ್ತಾ ಇದ್ದಾರೆ. ಬಂದಂಥವ್ರನ್ನ ನೇರವಾಗಿ ಅಲ್ಲೇ ಅವ್ರನ್ನ ಸ್ಟಾಪ್ ಮಾಡಿ ಒಳಭಾಗಕ್ಕೆ ಕರೆದುಕೊಂಡು ಹೋಗುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಸೊ ಸದ್ಯಕ್ಕೆ ಇನ್ನೂ ಕೂಡ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಂಪ್ಲೀಟ್ ಆಗಿ ಮುಗಿಸಿ ಮನೆಯಿಂದ ನೇರವಾಗಿ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮುಖಾಂತರವಾಗಿ ಹರದನಹಳ್ಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಮಾರ್ಗದುದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಥವಾ ಇಲ್ಲಿನ ಜನ ಏನಿದ್ದಾರೆ ಸ್ಥಳೀಯರು ಅವರು ಕೂಡ ನಿಂತು ಅಂತಿಮ ದರ್ಶನವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲ, ಹರದನಹಳ್ಳಿಯಲ್ಲೂ ಕೂಡ ಮಧ್ಯಾಹ್ನದ ತನಕವೂ ಕೂಡ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರುವಂಥ ಕಾರಣಕ್ಕಾಗಿ ಅಲ್ಲಿಯೂ ಕೂಡ ಜನ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಬೋದು. ಸದ್ಯ ಮನೆಯ ಮುಂಭಾಗದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಮಮತಾ, ಹಾಗೂ ಜನರನ್ನು ಮಾತಾಡಿಸೋ ಪ್ರಯತ್ನ ಮಾಡ್ಬೋದಾ? ಹೇಗೆ ನೆನಪಿಸ್ಕೊಳ್ತಾರೆ ಚೆನ್ನಮ್ಮ ಅವರನ್ನ ಅವರು? ಆಮೇಲೆ ಅವರ ಯಾವ ಗುಣಗಳು ಅವ್ರಿಗೆ ತುಂಬ ಭಾಳ ಇಲ್ಲಿ ತನಕ ಬರೋ ರೀತಿನೆಲ್ಲ ಆಕರ್ಷಿಸಿದೆ, ಅದನ್ನೆಲ್ಲ ಕೇಳಿ ತಿಳ್ಕೊಳ್ಬೋದಾ? ಪ್ರಯತ್ನ ಪಡ್ಬೋದಾ? ಖಂಡಿತವಾಗಿಯೂ ಮಮತಾ, ಅನೇಕ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ. ನಾನು ಅವ್ರುಗಳನ್ನ ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನಗಳನ್ನ ಮಾಡ್ತೇನೆ. ಆ ಚೆನ್ನಮ್ಮ ಅವ್ರನ್ನ ಯಾವಾಗಲಾದ್ರೂ ಭೇಟಿ ಆಗಿದ್ರಾ? ಮುಂಚೆ ಯಾರಾದ್ರೂ ಭೇಟಿ ಆಗಿದ್ರಾ? ಆಗಿಲ್ಲ. ನೀವು ಆಗಿದ್ರಿ? ಮನೆಗೆ ಹೋಗಿದ್ದ ಸರ್. ಆಗ್ಲೇ 1.5 ವರ್ಷ ಆಯ್ತು ಸರ್. ಪದ್ಮನಾಭ ನಗರದಲ್ಲೇ ಹೋಗಿದ್ದ ಸರ್. ನೀವು ಮಾತಾಡಿದ್ರ ಮೇಡಮ್? ನಮ್ಮೂರವರೇ, ಹರದನಹಳ್ಳಿ ಅವರವರು. ಚಿಕ್ಕ ವಯಸ್ಸಲ್ಲೆಲ್ಲವ ನೋಡಿದೀವಿ. ಮಾತಾಡ್ತೀರಾ? ಇತ್ತೀಚೆಗೆ ಮಾತಾಡ್ತಿರೋದು ಯಾವ್ದಾದ್ರು ನೆನಪಿದ್ಯಾ? ಶಿವನ ದೇವಸ್ಥಾನಕ್ಕೆ ಪೂಜೆಗೆ ಬರ್ತಾ ಇದ್ರು. ಮತ್ತೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಶ್ರಾವಣದಲ್ಲಿ ಪ್ರತಿ ವರ್ಷನೂ ಬರ್ತಾ ಇದ್ರು ಪೂಜೆಗೆಲ್ಲ. ಅವ್ರನ್ನ ಮತ್ತೆ ಭವಾನಿ ಅಕ್ಕನ್ನ ಎಲ್ಲಾರನ್ನೂ ಹತ್ರದಿಂದ ನೋಡಿ ಪ್ರೀತಿ ಎಲ್ಲ ಏನಂತ ಸಾಮಾನ್ಯವಾಗಿ ಸಿಕ್ತಾಗ ಹೇಗೆ ಮಾತಾಡ್ತಾ ಇದ್ರು ನಿಮ್ಗಳ ಜೊತೆ ಚೆನ್ನಮ್ಮ ಅವರು? ಹೇಗೆ ಅಂತ ಮಾತಾಡ್ತಾ ಇದ್ರು. ಅವರಿಂದ ನಿಜವಾಗ್ಲೂ ನಾವು ತುಂಬಾ ಜನ ಜೀವನ ಕಟ್ಕೊಂಡಿದೀವಿ. ನೀವು ಇಲ್ಲಿಯವರೇನಾ? ಇಲ್ಲೇ ಸ್ಥಳೀಯರ? ಹೇಗೆ? ನಮ್ಮೂರವರೇ, ಹರದನಹಳ್ಳಿ ಅವರೇ ನಾವು. ಓಕೆ, ನೀವು ಮಾತಾಡ್ಸಿದ್ದೀರಾ ಸರ್? ಯಾವಾಗಲಾದ್ರೂ ಚೆನ್ನಮ್ಮ ಅವ್ರನ್ನ ಭೇಟಿ ಆಗಿದ್ರಾ? ನಾವು ಭಾಳಷ್ಟು ಸಂದರ್ಭದಲ್ಲಿ ಪದ್ಮನಾಭ ನಗರದ ದೇವೇಗೌಡ ಅಪ್ಪಾಜಿಯವ್ರ ಮನೆಗೆಲ್ಲ ಹೋಗ್ತಾ ಇದ್ವಿ. ನಾವು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕದವರು. ನಮ್ಮ ಭಾಗದ ನೀರಾವರಿ ಸಮಸ್ಯೆಗಳು, ರೈತರ ಅಭಿವೃದ್ಧಿ ವಿಷಯ ಕೊಡ್ತೀವಿ. ದೇವೇಗೌಡ ಅಪ್ಪಾಜಿಯವ್ರ ಕಡೆ ಮನೆಗಳು ಕೊಟ್ಟಾಗೆಲ್ಲ ಅಲ್ಲಿ ಅಮ್ಮವ್ರು ಕಾಣಲು ಸಿಗ್ತಾಯಿದ್ರು. ಒಮ್ಮೊಮ್ಮೆ ಹೋಗಿ ನಾವು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದು ನಮಗೆ ನೆನಪಿದೆ. ಅಮ್ಮಾಜಿಯವರ ಒಂದು ಅಮೃತ ನುಡಿಗಳು, ತಮ್ಮಗಳ ಊಟ ಮಾಡ್ಕೊಂಡು ಹೋಗ್ರಿ, ಚಾ ನಾಷ್ಟ ಮಾಡ್ಕೊಂಡು ಹೋಗ್ರಿ, ಯಾವರಿಂದ ಬಂದಿರಪ್ಪ ಅಂತ ಕೇಳ್ತಾ ಇದ್ರು. ಅದೆಲ್ಲ ನಮಗೆ ನೆನಪಾದರೆ ನಮ್ಮ ಸ್ವಂತ ತಾಯಿಯನ್ನೇ ಕಳ್ಕೊಂಡಿದ್ದೀವಿ ಅಂತ ಹೇಳಿ ನಮ್ಗೆ ಆಗ್ತಾಯಿದೆ. ಅಂಥ ಮಾತೋಶ್ರೀ ಅವರ ದಿವ್ಯ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ದೇವೇಗೌಡ ಅಪ್ಪಾಜಿ ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಕೇಳಿಕೊಳ್ತೇವೆ. ಶ್ರೀಶೈಲ ಆಳೂರು. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗದ ಜನ ಕೂಡ ಕಾದು ನಿಂತಿದ್ದಾರೆ. ಮಾತಾಡ್ಸಿದ್ರೆ ಯಾವಾಗ್ಲಾದ್ರೂ ಸಿಕ್ಕಿದ್ದಾರೆ. ಮಾತಾಡಿದ್ರ? ಏನಂತ ಮಾತಾಡಿ ಮದ್ವೆಗೆಲ್ಲ ಬಂದಿದ್ದು ನಮ್ಮ ಸಳಿ ಕಡಿನ ಸಳಿಗೆ ಮದ್ವೆಗೆಲ್ಲ ಬಂದು ಅವರು ಎಲ್ಲ ಆಶೀರ್ವಾದ ಮಾಡಿ ಎಲ್ಲಾರ ಕುಂಟ್ಲು ಮಾತಾಡಿ ಎಲ್ಲರಿಗೂ ಆಶೀರ್ವಾದ ಮಾಡು. ಹೇಗೆ ಮಾತಾಡ್ತಾ ಇದ್ರು ಸಿಕ್ತಾಗ? ಈಗ ಸಾಮಾನ್ಯವಾಗಿ ನಾನು ಮಾಜಿ ಪ್ರಧಾನಿಗಳ ಹೆಂಡತಿ ಇರ್ಬೋದು, ಆ ರೀತಿ ಏನಾದ್ರು? ಇಲ್ಲ ಅವರು ಒಂಥರ ನಮ್ಮ ಸಾಧಾರಣ ಮನುಷ್ಯರಂಗೆ ಮಾತಾಡೋರು. ಅವ್ರಿಗೇನು ಯಾವ್ದು ಇಲ್ಲ, ಒಳ್ಳೆ ಜನ ಅವರು, ಒಳ್ಳೆ ಮನುಷ್ಯರು, ಒಳ್ಳೆ ತರದಲ್ಲೇ ಚೆನ್ನಾಗಿ ಮಾತಾಡೋರು. ಇತ್ತೀಚೆಗೆ ಯಾವಾಗಲಾದ್ರೂ ಭೇಟಿ ಆಗಿದ್ರ? ಇಲ್ಲ ಅದೇ ಲಾಸ್ಟ್. ಓಕೆ, ಇನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ನಾನು ಅವ್ರಗಳನ್ನೂ ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಅಮ್ಮ, ನೀವು ಯಾವಾಗಲಾದ್ರೂ ಭೇಟಿ ಆಗಿದ್ರ ಹಿಂದೆ? ಬೂನಹಳ್ಳಿ ಗ್ರಾಮದಲ್ಲಿ ಬೈರವೇಶ್ವರ ಲಕ್ಷ್ಮೀದೇವಿ ಪೂಜೆ ದೇವಸ್ಥಾನ ಓಪನ್ ಆಯ್ತು. ಅವಾಗ ಬಂದಿದ್ರು. ನನ್ನ ಮಗ ಸತ್ತೋಗಿತ್ತು, ಅದನ್ನ ನೋಡ್ಬೇಕು ಅಂತಲೇ ಬತ್ತು. ರತ್ನ ಬಂದು ನಮ್ಮ ಮನೆಗೆ ಬಂದು ಕೂತು, ಅವ್ವ ನೀನೇನು ಭಯಪಡ, ಎಲ್ಲ ಇದ್ದೀವಿ, ನಾವಿದ್ದೀವಿ, ನೀನು ಹೆದರಿಕೆ ಬೇಡ, ಮಗ ಸತ್ತವನೆ ಅಂತವ.
ನಾನಿದ್ದೀನಿ, ರೇವಣ್ಣ ಅವರೇ ಸುಮ್ಕರವ. ಗಮನಿಸಬಹುದು ಮಮತಾ ಈ ಭಾಗದ ಜನರ ಜೊತೆ ಅವರ ಒಡನಾಟಗಳು ಹೇಗಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಭೇಟಿಯಾಗಿದ್ದಾರೆ. ಜೊತೆಗೆ ಅನೇಕ ಸಂದರ್ಭಗಳಲ್ಲೂ ಕೂಡ ಅವರಿಗೆ ಸಹಾಯ ಹಸ್ತವನ್ನು ಚಾಚಿರುವಂಥದ್ದನ್ನು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಜನರ ಪ್ರೀತಿ ಯಾವ ರೀತಿ ಇದೆ, ಯಾವ ಕಾರಣಕ್ಕೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಆಕರ್ಷಣೆ, ಯಾವುದೇ ರಾಜಕೀಯ ಸ್ಥಾನಮಾನ ಇರಲಿಲ್ಲ ಅನ್ನೋದಕ್ಕೆ ಬಹುಶಃ ಎಲ್ರಿಗೂ ಉತ್ತರ ಸಿಕ್ತು ಅಂತ ಅನಿಸುತ್ತೆ.